ಪ್ರದೇಶವನ್ನು ಮಾಲಿನ್ಯ ಮುಕ್ತಗೊಳಿಸಿ ಪ್ರತಿಯೊಬ್ಬ ಯುವಕರನ್ನು ಭಾರತದ ಉತ್ತಮ ಪ್ರಜೆಯನ್ನಾಗಿಸಬೇಕೆಂಬ ಉದ್ದೇಶದೊಂದಿಗೆ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ತಾಲೂಕು ವ್ಯಾಪ್ತಿಯಲ್ಲಿರುವ ಉಪ್ಪಳ ಮಣಿಮುಂಡದ ಕೆಲವೊಂದು ಪ್ರಜ್ಞಾವಂತ ಮಂದಿ 1995ರಲ್ಲಿ ಸ್ಥಾಪಿಸಿದ ಬ್ರದರ್ಸ್ ಮಣಿಮುಂಡ ಎಂಬ ಸಂಘಟನೆ ಸಮಾಜ ಸೇವೆಯಲ್ಲಿ ಜಿಲ್ಲೆಯಲ್ಲಿ ಮಾತ್ರವಲ್ಲ ರಾಜ್ಯದಲ್ಲಿ ಗಮನ ಸೆಳೆದು ಇದೀಗ ತನ್ನ ಸುದೀರ್ಘವಾದ 30ನೇ ವರ್ಷವನ್ನು ಪೂರೈಸಿದ ಸಂಭ್ರಮದಲ್ಲಿದೆ. ಮಣಿಮುಂಡ ಪ್ರದೇಶವನ್ನು ಮಾದಕ ಮುಕ್ತಗೊಳಿಸಿ ಇಲ್ಲಿನ ಯುವಕರನ್ನು ಅಡ್ಡದಾರಿಯಿಂದ ಸರಿದಾರಿಗೆ ತರುವ ಪ್ರಯತ್ನ, ಸಾರ್ವಜನಿಕ ಸ್ಥಳಗಳಲ್ಲಿ ತ್ಯಾಜ್ಯ ಬಿಸಾಡುವುದರ ವಿರುದ್ಧ ಹಾಗೂ ಮಾದಕ ದ್ರವ್ಯಗಳ ವಿರುದ್ಧ ಮನೆ ಮನೆಗೆ ತೆರಳಿ ಜಾಗೃತಿ ಶಿಬಿರ, ಶುಚಿತ್ವದ ಪ್ರಾಧಾನ್ಯತೆ, ಪ್ರದೇಶದ ಯಾವೊಂದು ಯುವಕರು ವಿದ್ಯಾಭ್ಯಾಸದಿಂದ ವಂಚಿತರಾಗದ ರೀತಿಯಲ್ಲಿ ತಳಮಟ್ಟದ ಜನತೆಗೆ ಶಿಕ್ಷಣ, ಆರೋಗ್ಯ ಹಾಗೂ ಸೌಕರ್ಯಗಳನ್ನು ಒದಗಿಸುವಲ್ಲಿ ಈ ಸಂಘಟನೆಯ ಯುವಕರು ಮುಂಚೂಣಿಯಲ್ಲಿದ್ದಾರೆ. ಮಣಿಮುಂಡ ಬ್ರದರ್ಸ್ ಸಂಘಟನೆ ಗಾಂಧೀಜಿಯವರ ಗ್ರಾಮಾಭಿವೃದ್ಧಿ ತತ್ವದೊಂದಿಗೆ ಮುಂದುವರಿಯುತ್ತಿದ್ದು, ನಮ್ಮ ಗ್ರಾಮ ಅಭಿವೃದ್ಧಿಯಾದರೆ ದೇಶದ ಲಕ್ಷಾಂತರ ಗ್ರಾಮಗಳಿಗೆ ಇದೊಂದು ಮಾದರಿಯಾಗಬಹುದೆಂಬ ಉದ್ದೇಶದೊಂದಿಗೆ ಹಲವು ರೀತಿಯ ಸಮಾಜ ಸೇವಾ ಚಟುವಟಿಕೆಗಳನ್ನು ನಡೆಸುತ್ತಿರುವ ಇಲ್ಲಿನ ಯುವಕರ ಸೇವೆಯನ್ನು ಮೆಚ್ಚಲೇಬೇಕಾಗಿದೆ. ನೆಹರು ಯುವ ಕೇಂದ್ರ ಸ್ವಚ್ಛ ಭಾರತ ಅಭಿಯಾನದಲ್ಲಿ ದ್ವಿತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಿರುವ ಹೆಗ್ಗಳಿಕೆ ಕೂಡ ಈ ಸಂಘಟನೆಯದ್ದಾಗಿದೆ. ಇದೀಗ ಸಂಘಟನೆಯ ಸುದೀರ್ಘ ಪಯಣದ 30ನೇ ವಾರ್ಷಿಕೋತ್ಸವದ ಅಂಗವಾಗಿ ಹಮ್ಮಿಕೊಂಡ ಮಣಿಮುಂಡ ಫೆಸ್ಟ್ 24ಕ್ಕೆ ಮ್ಯಾರಥಾನ್ ಓಟದೊಂದಿಗೆ ಚಾಲನೆ ದೊರಕಿತು. ಬೆಳಿಗ್ಗೆ 7 ಗಂಟೆಗೆ ಹೊಸಂಗಡಿ ಜಂಕ್ಷನ್ನಲ್ಲಿ ಅಬು ರಾಯಲ್ ಬೊಳ್ಳಾರ್ ಓಟಗಾರರಿಗೆ ಧ್ವಜವನ್ನು ಹಸ್ತಾಂತರಿಸಿ ಮಣಿಮುಂಡ ಫೆಸ್ಟ್ಗೆ ಚಾಲನೆ ನೀಡಿದರು. ಮಣಿಮುಂಡ ಬ್ರದರ್ಸ್ ತಂಡದ ಯುವಕರಿಂದ ಹೊಸಂಗಡಿಯಿಂದ ಸರ್ವಿಸ್ ರಸ್ತೆಯ ಮೂಲಕ ಆರಂಭಗೊಂಡ ಮ್ಯಾರಥಾನ್ ಓಟ ಉಪ್ಪಳ ರೈಲ್ವೆ ನಿಲ್ದಾಣ ಪರಿಸರದಲ್ಲಿ ಸಮಾಪ್ತಿಗೊಂಡಿತು. ಮ್ಯಾರಥಾನ್ ಓಟದಲ್ಲಿ ಮೊಹಮ್ಮದ್ ಅಫ್ರಿದಿ ಮೊದಲ ಸ್ಥಾನವನ್ನು ಪಡೆದರೆ ಮೊಹಮ್ಮದ್ ಅಮೀನ್ ದ್ವಿತೀಯ ಸ್ಥಾನದಲ್ಲಿ ತೃಪ್ತಿ ಪಡ್ಕೊಂಡ್ರು. ತೃತೀಯ ಸ್ಥಾನಕ್ಕೆ ಮೊಹಮ್ಮದ್ ಜುನೈದ್ ಅರ್ಹರಾದರು. ಮಣಿಮುಂಡ ಫೆಸ್ಟ್ಗೆ ಚಾಲನೆ ನೀಡಿದ ಅಬು ರಾಯಲ್ ಬೊಳ್ಳಾರ್ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿ, ಮಣಿಮುಂಡ ಬ್ರದರ್ಸ್ ತಂಡದ ಯುವಕರು ಇಂದು ಮಣಿಮುಂಡ ಫೆಸ್ಟ್ನ ಭಾಗವಾಗಿ ಮ್ಯಾರಥಾನ್ ಓಟ ಹಮ್ಮಿಕೊಂಡಿದ್ದಾರೆ. ತುಂಬಾ ಸಂತೋಷದ ವಿಷಯ, ಯುವಕರು ತುಂಬಾ ಉತ್ಸಾಹಭರಿತರಾಗಿದ್ದಾರೆ. ಹಲವು ವರ್ಷಗಳಿಂದ ಈ ಯುವಕರ ತಂಡ ಈ ರೀತಿಯ ಕ್ರೀಡಾ ಚಟುವಟಿಕೆಗಳನ್ನು ನಡೆಸುತ್ತಿದೆ. ಹೀಗೆ ಮುಂದುವರಿಯಲಿ ಎಂದು ಹೇಳಿ ശുഭವನ್ನು ಹಾರೈಸಿದರು. നമ്മുടെ മണിമുണ്ട ബ്രദേഴ്സ് എന്ന സംഘടന നമ്മുടെ മണിമുണ്ട ഫെസ്റ്റിൻ്റെ ഭാഗമായിട്ട് ഇന്ന് ഇവിടെ മാരത്തൺ സംഘടിപ്പിച്ചിരിക്കുകയാണ്. ഒരു നല്ലൊരു ഇനിഷ്യേറ്റീവാണ് ഇവർ എല്ലാ വർഷവും സംഘടിപ്പിക്കുന്നുണ്ട്. സ്പോർട്സിനും കൾച്ചറൽ ആക്ടിവിറ്റീസിനും എല്ലാം നല്ല മുൻഗണന നൽകിക്കൊണ്ട് നല്ല പ്രവർത്തനങ്ങൾ കാഴ്ചവെച്ചുകൊണ്ടിരിക്കുന്നത്. രാവിലെ പിള്ളേരെ വന്ന് നമ്മുടെ എല്ലാ ആൾക്കാരെയൊക്കെ ഒന്ന് മോട്ടിവേറ്റ് ചെയ്യാൻ വേണ്ടി എക്സസൈസിനുള്ള ഒരു ഇമ്പോർട്ടൻസ് കൽപ്പിക്കാൻ വേണ്ടിയിട്ടാണ് ഇവർ ഈ ഒരു മാരത്തൺ സംഘടിപ്പിക്കുന്നത്. ഇത് ഇടുന്നോളം ഇവർക്ക് ഒരു രാവിലെ എഴുന്നേറ്റ് എക്സസൈസ് ചെയ്യാനും ബാക്കിയുള്ള കാര്യങ്ങളൊക്കെ ചെയ്യാനൊക്കെ നല്ലൊരു മോട്ടിവേഷൻ ആയിരിക്കും. ഇതുപോലെ തന്നെ പല പരിപാടികൾ ചെയ്യുന്നുണ്ട്, കൾച്ചറൽ പ്രോഗ്രാം ചെയ്യുന്നുണ്ട്, അതുപോലെ തന്നെ ബീച്ചിലുള്ള പല കാര്യങ്ങൾ ചെയ്യുന്നുണ്ട്. അല്ല മണിമുണ്ട സ്കൂളിന് നല്ലോണം ഇവർ സഹായിക്കുന്നുണ്ട്. അവർക്ക് എല്ലാ ആശംസകളും നേരുന്നു. ഇന്നത്തെ ഈ മാരത്തോണിന് ഒരു ഒഫീഷ്യൽ ഉദ്ഘാടനം ചെയ്ത് പ്രഖ്യാപിച്ചുകൊണ്ട് നിർത്തുന്നു. ಜೈ ಹಿಂದ್. ಮಣಿಮುಂಡ ಬ್ರದರ್ಸ್ನ ಸಾಬೀರ್ ಮೂಸಾ ಅವರು ಮಾತನಾಡಿ, ಇವತ್ತು 31 ಸ್ಪರ್ಧೆಗಳನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲೊಂದಾಗಿದೆ ಮ್ಯಾರಥಾನ್ ಓಟ. ಇದಲ್ಲದೆ ಯುವಕರನ್ನು ಉತ್ತೇಜಿಸಲು ಹಲವು ರೀತಿಯ അവാർഡുಗಳನ್ನು ಕೂಡ ನಾವು ನೀಡಲಿದ್ದೇವೆ ಎಂದು ಹೇಳಿ ಶುಭ ಹಾರೈಸಿದರು. സംഘടിപ്പിക്കുന്നുണ്ട്. ചില ഇവന്റിൽ ഒന്നിലായി 31 ഇവന്റുകളായിട്ട് നടക്കുന്നത്. അതിലൊന്നാണ് ഇന്നത്തെ മാരത്തോൺ. അപ്പോൾ ഞാൻ എല്ലാവർക്കും ആശംസകൾ ഇരിക്കുന്നു. പിന്നെ കുറേ ഇതല്ലാതെ വേറെ എന്ത് പറയുന്നത് മെമ്മോറിയൽ അവാർഡ്സും കൊടുക്കുന്നുണ്ട്. ഹാജി മൂസ ഹാജി ആൽവായ്, യൂനുസ് ഹാജി, അതുപോലെയുള്ള ആൾക്കാർക്ക് ഞാൻ എല്ലാവർക്കും അഭിനന്ദനം അറിയിച്ചുകൊണ്ട് അസ്സലാമു അലൈക്കും. ಬ್ರದರ್ಸ್ ಮಣಿಮುಂಡದ ಅಧ್ಯಕ್ಷರಾಗಿರುವ ಅಜೀಂ ಮಣಿಮುಂಡ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿ, ಕಳೆದ 3 ದಿನಗಳಿಂದ ಮಣಿಮುಂಡ ಫೆಸ್ಟ್ ನಡೆಯುತ್ತಿದೆ. ಎಲ್ಲ ವರ್ಷ ಕೂಡ ನಾವು ಇದನ್ನೊಂದು ಉತ್ಸವವನ್ನಾಗಿ ಆಚರಿಸುತ್ತಾ ಬಂದಿದ್ದೇವೆ. ಈ ಉತ್ಸವದಲ್ಲಿ ವಿದ್ಯಾರ್ಥಿಗಳು, ಯುವಕರು, ಮಹಿಳೆಯರು ಎಲ್ಲರೂ ಒಟ್ಟುಗೂಡಿಕೊಂಡು ತಮ್ಮ ಪ್ರತಿಭೆಯನ್ನು ತೋರ್ಪಡಿಸುವಂತಹ ಒಂದು ಕಾರ್ಯಕ್ರಮವಾಗಿದೆ ಎಂದು ಹೇಳಿ ಎಲ್ಲರಿಗೂ ಧನ್ಯವಾದ ಸಮರ್ಪಿಸಿದರು. ಸ್ನೇಹಿತರೆ, ಬ್ರದರ್ಸ್ ಮಣಿಮುಂಡ ಕಳೆದ 3 ದಿವಸಗಳಿಂದ 27, 28 ಹಾಗೂ ಇಂದು 29 ಡಿಸೆಂಬರ್ ಮಣಿಮುಂಡ ಫೆಸ್ಟ್ ನಡೆಸ್ತಾ ಇದೆ. ಎಲ್ಲ ವರ್ಷವೂ ನಡೆದು ಬರುವಂತಹ ಇಂದು
ಒಂದು ಕಾರ್ಯಕ್ರಮವಾಗಿದೆ. ಇದರಲ್ಲಿ ವಿದ್ಯಾರ್ಥಿಗಳು, ಯುವಕರು, ಸ್ತ್ರೀಯರು ಎಲ್ಲರೂ ಸೇರಿಕೊಂಡು ತಮ್ಮ ತಮ್ಮ ಪ್ರತಿಭೆಯನ್ನು ತೋರ್ಪಡಿಸುವಂತಹ ಒಂದು ಕಾರ್ಯಕ್ರಮವಾಗಿದೆ. ಬಳಿಕ ಮಣಿಮುಂಡ ಆಂಗ್ಲ ಮಾಧ್ಯಮ ಶಾಲಾ ಮೈದಾನದಲ್ಲಿ ಯುವಕರಲ್ಲಿ ಕ್ರೀಡಾ ಮನೋಭಾವ ಮತ್ತು ಶಾರೀರಿಕ ಚಟುವಟಿಕೆಗಳನ್ನು ಉತ್ತೇಜಿಸಲು ಹೈ ಜಂಪ್, ಲಾಂಗ್ ಜಂಪ್, ಶಾರ್ಟ್ ಪುಟ್, ಡಿಸ್ಕಸ್ ಥ್ರೋ ಸೇರಿದಂತೆ ವಿವಿಧ ರೀತಿಯ ಕ್ರೀಡಾ ಸ್ಪರ್ಧೆಯನ್ನು ಯಶಸ್ವಿಯಾಗಿ ಹಮ್ಮಿಕೊಳ್ಳಲಾಯಿತು. ಸ್ಪರ್ಧೆಯಲ್ಲಿ ಸ್ಥಳೀಯ ಯುವಕರಿಂದ ಹೆಚ್ಚಿನ ಭಾಗವಹಿಸುವಿಕೆ ಕಂಡುಬಂತು. ಎಲ್ಲಾ ಸ್ಪರ್ಧಾರ್ಥಿಗಳು ತಮ್ಮ ಉತ್ತಮ ಕ್ರೀಡಾ ಕೌಶಲ್ಯವನ್ನು ಪ್ರದರ್ಶಿಸಿದ್ರು. ಹೈ ಜಂಪ್ ಹಾಗೂ ಲಾಂಗ್ ಜಂಪ್ ವಿಭಾಗಗಳಲ್ಲಿ ಸ್ಪರ್ಧಿಗಳು ಉತ್ತಮ ತಾಂತ್ರಿಕತೆಯನ್ನು ತೋರಿಸಿ ಪ್ರೇಕ್ಷಕರನ್ನು ಆಕರ್ಷಿಸಿದ್ರು. ಶಾರ್ಟ್ ಪುಟ್ ಮತ್ತು ಡಿಸ್ಕಸ್ ಥ್ರೋ ಸ್ಪರ್ಧೆಗಳಲ್ಲಿ ಬಲ ಮತ್ತು ಕೌಶಲ್ಯಕ್ಕೆ ಆದ್ಯತೆ ನೀಡಲಾಯಿತು. ಓಟದಲ್ಲಿ ಎಲ್ಲಾ ವಯೋಮಾನದ ಯುವಕರಿಂದ ಉತ್ಸಾಹಭರಿತ ಸ್ಪರ್ಧೆ ಕಂಡುಬಂತು. ಈ ಸ್ಪರ್ಧೆ ಯುವಕರಲ್ಲಿ ಕ್ರೀಡಾಶಕ್ತಿ ಮತ್ತು ಒಗ್ಗಟ್ಟಿನ ಮಹತ್ವವನ್ನು ಪ್ರದರ್ಶಿಸುವಲ್ಲಿ ಯಶಸ್ಸನ್ನು ಕಂಡಿತು. ರೆಹಮಾನುದ್ದಿ ಅವರ ವಿ4 ನ್ಯೂಸ್, ಮಂಜೇಶ್ವರ.